ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿ. Analog first. There are 3 winners here. Third prize winner, second prize winner and the first prize winner. Okay, so third prize winner is Team FPT Maniacs, IIT Guwahati. Big round of applause. And second prize winner is Analog Edge from NIT Rourkela. And here comes the winner, Team Intuition, IIT Delhi. New journey, that's very important. Some will lose, some will win. But what's important is that the participation today is of a much larger spectrum. And what's more important is that this participation is today coming not just from the premier institutions, but also from a large number of institutions coming from tier 2 and tier 3 cities. So congratulations and wish you many more successes. Honorable members, you cannot come like this. You cannot come like this. You please read. You please rule number 249. You cannot come like this. You cannot come like this. Respected members, the house is adjourned up to 2 p.m. सभा की कार्यवाही 2 बजे तक स्थगित की जाती है. I'm requesting you to please come back to the house in proper shape. Please understand, we have a discussion. We have a discussion on agriculture, such an important topic of the country. सभा की कार्यवाही शुक्रवार दिनांक 21 मार्च को प्रातः 11 बजे तक के लिए ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಆದರೆ ನೋಡಿ 16 ತಂದ್ರು ನೀವು 3 ದಿವಸ ಬಂತು ಅಜೆಂಡಾದಲ್ಲಿ, ಅದನ್ನು ಅಲೋ ಮಾಡಲಿಲ್ಲ. ಈಗ ನಿಯಮ 60ರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು. ಯಾಕೆಂದ್ರೆ 20-25 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ, ಅದು ಬೆಂಗಳೂರು ಯೂನಿವರ್ಸಿಟಿಲಿದೆ. ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ದು ಹಾಸನದ್ದು. ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನ ಹೇಳಿ ವಿಧಾನಸಭೆ ಒಳಗೆ ಅದನ್ನ ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು. ಆಯ್ತು, ಅದರಿಂದ ನಾವ್ ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸರಿ, ಕೆಲಸ ಮಾಡಿ. ಚರ್ಚೆ ಮಾಡ್ತೇನೆ. ಚಿಂತನೆಯ ಮೂಲ ಎಲ್ಲಿದೆ, ನಕ್ಸಲೈಟ್ ಚಿಂತನೆಯ ಮೂಲ ಎಲ್ಲಿದೆ, ಅವರಿಗೆ ಬೆಂಬಲಿಸುವಂತ ಜನ ಯಾರು ಅಂತ ಐಡೆಂಟಿಫೈ ಮಾಡಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ಎಲ್ಲೆಲ್ಲಿ ನಕ್ಸಲ್ಗಳಿದ್ದಾರೆ ಅಂತ ಹೇಳಿ ನಮಗೆ ಶಂಕೆ ಬಂದಿದೆ, ಅನುಮಾನ ಬಂದಿದೆ, ಅಲ್ಲೆಲ್ಲ ಕೂಂಬಿಂಗ್ ಆಪರೇಷನ್ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲಿ ಆಂಬ್ಯುಷ್ ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು, ಅವರನ್ನ ಹಿಡ್ಕೊಂಡು ಬಂದು ಮುಖ್ಯವಾಹಿನಿಗೆ ತಗೊಂಡು ಹೋಗೋದಕ್ಕೂ ಕೂಡ ಪ್ರಯತ್ನಗಳು ನಡೀತು. ಈ ಮಧ್ಯೆ ಬಹುಶಃ 1999ರಲ್ಲಿ ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅವರೊಂದು ಕರೆ ಕೊಡ್ತಾರೆ, ಯಾರಾದರೂ ಸರೆಂಡರ್ ಆಗೋರಿದ್ರೆ ಆ ನಕ್ಸಲಿಸಮ್ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಅವರು ಕೂಡ ಜೀವನ ಮಾಡೋದಕ್ಕೆ ಸಾಧ್ಯ ಇದ್ದು ಅದಕ್ಕೆ ಒಪ್ಕೊಂಡು ಬರೋದಾದರೆ ನಾವು ಅವರಿಗೆ ಸೇರಿಸ್ಕೊಳ್ತೇವೆ ಹಾಗೆ ಅಂತೇಳಿ ಅವರು ಕರೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೂಡ
ಈ ಪಾವಗಡ ಆ ಬಾರ್ಡರ್ನಲ್ಲೆಲ್ಲ ಪೀಪಲ್ಸ್ ವಾರ್ ಗ್ರೂಪ್ ಅಂತೇಳಿ ಬಂದು ಆಗಾಗ್ಗೆ ಅಲ್ಲೆಲ್ಲ ಕೊಲೆ ಮಾಡೋದು ಮತ್ತು ದರೋಡೆ ಮಾಡೋದು, ಹಣ ಕಿತ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು. ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಪೊಲೀಸು ಅಲ್ಲಿನ ನಕ್ಸಲ್ ನಿಗ್ರಹ ದಳ ಅಂತೇಳಿ ಅಲ್ಲಿ ಪಾವಗಡದಲ್ಲಿ ಒಂದು ಕ್ಯಾಂಪಲ್ಲಿ ಸುಮಾರು ಜನರನ್ನ ಕೊಂದುಬಿಟ್ರು. ಆಗ ಕರೆ ಕೊಟ್ಟಾಗ ಭಾಳ ಜನ ಇಲ್ಲಿ ಸರೆಂಡರ್ ಆದರು. ಇಲ್ಲೇ ನಮ್ಮ ಅಫಿಷಿಯಲ್ ಇದು ಏನಿದೆ ಆಫೀಸ್ ಏನಿದೆ ಮುಖ್ಯಮಂತ್ರಿಗಳದ್ದು ಕೃಷ್ಣ, ಅಲ್ಲೇ ಅವರು ಫೈರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.